ಇಷ್ಟೊಂದು ಆಕ್ಟಿವ್ ಆಗಿದ್ದೀರಾ? ಅಯ್ಯ, ಶುಭ ಕಾರ್ಯಕ್ಕೆ ಹೋಗುವಾಗ ಒಳ್ಳೆ ಕಪ್ಪು ಬೆಕ್ಕು ಅಡ್ಡ ಬರೋ ಥರ ಈ ಅರ್ಜುನ್ ಬಂದ್ಬಿಟ್ನಲ್ಲ. ಆ್ಯಕ್ಟಿವಾ ಹಂಗಂದ್ರೆ? ಈಗ ನಾರ್ಮಲ್ ಎಲ್ಲರ ಥರ ಇರೋದು. ಏನಿದು ಹೀಗೆ ಹೇಳ್ತಾ ಇದ್ದಾನೆ? ನನ್ನ ನಾಟಕ ಗೊತ್ತಾಗೋಯ್ತಾ ಇವನಿಗೆ? ಇಲ್ಲ, ನನಗೆ ಸೋಲು ಅಂದರೆ ಸಾವು ಅಂತಾನೆ ಅರ್ಥ. ಇವನ್ನ ಹೇಗಾದರೂ ಮಾಡಿ ನಂಬಿಸ್ಬೇಕು. ಈಗ ರಾತ್ರಿ ಅಲ್ವಾ, ನಿದ್ದೆ ಬರಲಿಲ್ಲ, ಅದಕ್ಕೆ ಈಗ ಬಂದು ಓಡಾಡ್ತಾ ಇದ್ದೆ. ಏನ ರಾತ್ರಿನ? ಹ್ಞೂ, ಮತ್ತೆ ಇದು ರಾತ್ರಿನೇ, ಇನ್ನೇನು ಹಗಲ? ಚಿಕ್ಕಪ್ಪ, ನೀವು ಯಾವಾಗ ಹೇಗಿರ್ತೀರ ಅಂತ ನಿಮ್ಮನ್ನು ಅರ್ಥನೇ ಮಾಡ್ಕೊಳೋದಕ್ಕಾಗ್ತಾ ಇಲ್ಲ. ನನಗೂ ಅಷ್ಟೇ, ನಾನು ಯಾವಾಗ ಹೇಗಿರ್ತೀನಿ ಅನ್ನೋದು ನನಗೂ ಅರ್ಥ ಆಗಲ್ಲ. ಅರ್ಜುನ್, ಯಾಕೆ ಹೀಗೆ ಆಡ್ತಿದ್ಯಾ? ಆಟ ಆಡ್ತಿದ್ಯಾ? ತುಂಬ ಚೆನ್ನಾಗಿ ಆಟ ಆಡ್ತಿದ್ಯಾ, ನನಗೆ ಇಷ್ಟ. ನಾನು ಹೋಗ್ಬಿಟ್ಟು ಬರ್ತೀನಿ, ನೀನು ಹೀಗೆ ಆಟ ಆಡ್ತಿರೋ. ಹಾಂ, ಇಬ್ಬರು ಒಟ್ಟಿಗೆ ಆಟ ಆಡೋಣ. ಹಾಂ, ಅರ್ಜುನ್, ಏನಾಗ್ತಿದೆ ನಿಂಗೆ? ಯಾಕೋ ತುಂಬ ತಲೆನೋವ್ತಾ ಇದೆ ಅಮ್ಮ. ನೀನ್ ಮನೆ ವಿಷಯನ ಮನ್ಸಿಗೆ ತುಂಬಾ ಹಚ್ಕೊಂಡ್ಬಿಟ್ಟಿದ್ಯಾ ಕಣ, ಅದಕ್ಕೆ ಹೀಗೆಲ್ಲ ಆಗ್ತಾ ಇರೋದು. ಯಾವುದನ್ನು ತಲೆಗೆ ಹಚ್ಕೊಂಡಿಲ್ಲ ಅಮ್ಮ. ಹಾಗಾದ್ರೆ ಪಿತ್ತ ಆಗಿರ್ಬೇಕು ನಿನ್ಗೆ. ನೀನ್ ಸ್ವಲ್ಪ ರೂಮಲ್ಲಿ ರೆಸ್ಟ್ ಮಾಡ್ತಾ ಇರೋ, ನಾನು ಶುಂಠಿ ಕಷಾಯ ಮಾಡ್ಕೊಂಡ್ಬರ್ತೀನಿ. ಹಾ ಸರಿಮಾ. ಗುರುಗಳೇ, ಇದೇನಿದು? ಇದ್ದಕ್ಕಿದ್ದ ಹಾಗೆ ಬಂದ್ರಿ? ಕೆಲವೊಂದು ಸಮಯ ಸಂದರ್ಭಗಳು ಹಾಗಿರತ್ವೆ ಅಮೃತ. ಅಂಥದ್ದೇನು ಗುರುಗಳೇ? ನಿನಗೊಂದು ವಿಷಯ ಹೇಳಲೇಬೇಕಾಗಿತ್ತು. ಏನಿದು ಗುರುಗಳೇ? ಕಠೋರವಾದ ಸತ್ಯ. ನೀವು ಹೇಳ್ತಾ ಇರೋದು ನೋಡಿದ್ರೆ ಏನು ಮುಖ್ಯವಾದ ವಿಚಾರನೇ ಅನ್ಸುತ್ತೆ. ಅದೇನು ಅಂತ ಹೇಳಿ ಗುರುಗಳೇ. ನಾಗಲೋಕದ ಮಹಾಗುರುಗಳಾದ ಲಕ್ಷಕಾಳರು ಭೂಲೋಕಕ್ಕೆ ಬಂದಿದ್ರು. ಏನು? ಮಹಾಗುರುಗಳು ನನ್ನ ಸಹಾಯಕ್ಕೆ ಬರಬೇಕು, ಇಲ್ಲ ನಿಮ್ಮ ಸಹಾಯಕ್ಕೆ ಬರಬೇಕು? ಅದನ್ನ ಬಿಟ್ಟು ಬೇರೆ ಯಾರ ಸಹಾಯಕ್ಕೆ ಬಂದ್ರು? ಇನ್ಯಾರ ಸಹಾಯಕ್ಕೆ? ತ್ರಿವೇಣಿಯ ಸಹಾಯಕ್ಕೆ. ಏನು? ತ್ರಿವೇಣಿ ಸಹಾಯಕ? ತ್ರಿವೇಣಿಗೆ ಮಹಾಗುರುಗಳ ಸಹಾಯ ಯಾಕೆ ಬೇಕಾಗಿತ್ತು? ಅವಳು ಕೂಡ ನಾಗಲೋಕದವಳು ಅನ್ನುವ ಸತ್ಯನ ನೀನು ಮರ್ತಿರೋ ಹಾಗಿದೆ. ಇಲ್ಲ ಗುರುಗಳೇ, ನಾನು ಮರ್ತಿಲ್ಲ. ನನಗೆ ಈ ವಿಷಯ ಮೊದಲೇ ಗೊತ್ತಿತ್ತು. ಆದರೆ ಆ ತ್ರಿವೇಣಿ ತನ್ನ ನಾಗಶಕ್ತಿಗಳಿಂದ ಸಂಪೂರ್ಣವಾಗಿ ಹೊರಗಡೆ ಬಂದು ಸಾಮಾನ್ಯ ಮನುಷ್ಯರಂತೆ ಬದುಕ್ತಾ ಇದ್ದಾಳೆ. ಅಂಥವಳಿಗೆ ಲಕ್ಷಕಾಳರಿಂದ ಎಂಥ ಸಹಾಯ ಗುರುಗಳೇ? ಆ ತ್ರಿವೇಣಿ ತನ್ನ ಜೊತೆ ನಾಗ ಯೋಧನನ್ನ ಇಟ್ಕೊಂಡಿದ್ದಾಳೆ. ಅವನಿಗೆ ಈಗಾಗಲೇ ನಾಗ ಲಕ್ಷಣಗಳು ಕಾಣಿಸೋದಕ್ಕೆ ಶುರುವಾಗಿವೆ. ಅದರಿಂದ ಪರಿಹಾರ ಪಡೆಯೋದಕ್ಕೆ ಮಹಾಗುರುವಿನ ಸಹಾಯವನ್ನ ಬೇಡಿರೋದು. ನಾಗಯೋಧನ? ಯಾರದು? ಯಾರು ಅನ್ನೋದು ನಿನಗೆ ಸಮಯ ಬಂದಾಗ ತಿಳಿಯುತ್ತೆ ಅಮೃತ. ಕಾಲ ಪಕ್ವವಾಗದೆ ಯಾವ ಒಂದು ಸಣ್ಣ ಸತ್ಯ ಸಹ ಯಾರಿಗೂ ತಿಳಿಯೋದಿಲ್ಲ. ಅವತ್ತು ನಾಗರಾಣಿನ ದಿಗ್ಬಂಧನದಿಂದ ಬಿಡಿಸ್ದಾಗ್ಲೂ ಹೀಗೆ ಹೇಳಿದ್ರಿ, ಇವತ್ತು ಸಹ ಹಾಗೆ ಹೇಳ್ತಾ ಇದ್ದೀರಾ. ಯಾರು ಅಂತ ಹೇಳಿ ಗುರುಗಳೇ. ಸಾಧ್ಯ ಇಲ್ಲ ಮಗಳೇ. ನಾಗಲೋಕದ ಕಟ್ಟಳೆಗೆ ನಾನು ನೀನು ತಲೆ ಬಾಗಲೇಬೇಕು. ಹೋಗ್ಲಿ, ಎಲ್ಲಿದ್ದಾನೆ ಅಂತನಾದ್ರೂ ಹೇಳಿ. ಇಲ್ಲೇ ನಿಮ್ಮ ಮನೆಯಲ್ಲೇ ಅಕ್ಕಪಕ್ಕದಲ್ಲೇ ಇದ್ದಾನೆ. ಈ ಮನೆಯಲ್ಲ, ಅದು ನನ್ನ ಅಕ್ಕಪಕ್ಕದಲ್ಲೇನಾ? ಅಂದ್ರೆ ಕರ್ಣನ? ಇಲ್ಲ, ಅರ್ಜುನ್ ಅವರ?
ಇಲ್ಲ, ಅವರಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ಯಾರು ಗುರುಗಳೇ? ತುಂಬ ಯೋಚಿಸೋದಕ್ಕೆ ಹೋಗಬೇಡ ಅಮೃತ, ನಿನಗೆ ಎಲ್ಲ ತಿಳಿಯುತ್ತೆ. ಅಲ್ಲಿಯವರೆಗೂ ನೀನು ಶಾಂತವಾಗಿರೋದೇ ಲೇಸು. ಅಮೃತ, ಅಮೃತ. ಗುರುಗಳೇ, ಅತ್ತೆ ಕರಿತಾ ಇದ್ದಾರೆ, ನಾನು ಹೊರಡಬೇಕು. ಅತ್ತೆ ಕರೆದ್ರ? ಹೌದಮ್ಮ. ಅರ್ಜುನ್ ಯಾಕೋ ವಿಪರೀತ ತಲೆ ಸುತ್ತು ಅಂತ ಇದ್ದ. ಅವನಿಗೆಲ್ಲೋ ಪಿತ್ತ ಜಾಸ್ತಿ ಆಗಿರಬೇಕು. ಶುಂಠಿ ಕಷಾಯ ಮಾಡಿದ್ದೀನಿ, ಅವನಿಗೆ ಕೊಟ್ಬಿಡ್ಬಾ. ಅವನಿಗೆ ವಾಸಿ ಆಗೋವರೆಗೂ ಅವನ ಜೊತೆಲೇ ಇರು. ಸರಿ ಅತ್ತೆ. ಅಮೃತ, ಅವನಿಗೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿ ರೆಸ್ಟ್ ತೊಗೊಳಕ್ಕೆ ಹೇಳು, ಎಲ್ಲ ಸರಿ ಹೋಗುತ್ತೆ. ಸರಿ. ಅಜ್ಜಿ, ಎಲ್ಲ ಹೋಗಿದ್ರಿ? ಹೊರಗಡೆಯಿಂದ ಬರ್ತಾ ಇದ್ದೀರಾ? ನಾನೆಲ್ಲಿಗೆ ಹೋಗಲಿ, ಇಲ್ಲೇ ಹೊರಗಡೆ ಇದ್ದೆ. ಮತ್ತೆ ತುಂಬ ಹೊತ್ತಿಂದ ಕಾಣಿಸ್ತಾನೆ ಇರಲಿಲ್ಲ ನೀವು? ಅದು ವಿಷ್ಣು ಬಗ್ಗೆ ಯೋಚನೆ ಮಾಡಿಕೊಂಡು ಹೊರಗಡೆ ಕೂತಿದ್ದೆ. ಅವನು ನೆನೆಸ್ಕೊಂಡ್ರೆ ನನ್ನ ಕರಳಿಗೆ ಬೆಂಕಿ ಇಟ್ಟಂಗೆ ಆಗುತ್ತೆ. ನನ್ನ ಸಂಟ ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಅದೇನು ಕೈಯಲ್ಲಿ? ಕಷಾಯ. ಯಾರಿಗೆ? ಅರ್ಜುನ್ ಅವ್ರಿಗೆ ತಲೆನೋವಂತೆ. ಏನು? ಅರ್ಜುನ್ ತಲೆನೋವಂತ? ಕೊಡು ಕೊಡು, ನಾನು ಕೊಡ್ತೀನಿ, ನೀನು ಕೆಲಸ ನೋಡ್ಕೊ. ಕೊಡಮ್ಮ. ಈ ಮನೇಲಿ ನಾನು ಯಾರಿಗೂ ಹೆದರ್ದಿಲ್ಲ. ಇವಳು ಹೆದರಬೇಕು, ಉತ್ತರನೂ ಕೊಡಬೇಕು. ಅರ್ಜುನ್, ಏನಾಯ್ತು ಕಂದ? ಏನೋ ಗೊತ್ತಿಲ್ಲ ಅಜ್ಜಿ, ತುಂಬ ತಲೆ ನೋವ್ತಾ ಇದೆ, ತಲೆ ಬೇರೆ ಸುತ್ತಾ ಇದೆ. ನೀನು ಒಂದು ಸ್ವಲ್ಪ ಆದರೂ ನನ್ನ ಮಾತು ಕೇಳ್ತೀಯಾ? ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ನಾನು, ಆರೋಗ್ಯದ ಕಡೆ ಗಮನ ಕೊಡು ಅಂತ. ಕೇಳದೆ ಇಲ್ವಲ್ಲ ಮಾತನ್ನ? ಓ ಅಜ್ಜಿ ಪ್ಲೀಸ್, ನಾನು ಮೊದಲೇ ನೋವಲ್ಲಿ ಒದ್ದಾಡ್ತಾ ಇದ್ದೀನಿ, ನೀನು ಸುಮ್ಮನೆ ಮಾತಾಡಿ ಇನ್ನೂ ಇರಿಟೇಟ್ ಮಾಡಬೇಡ. ಸರಿ 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 ನೋಡು, ನಿಮ್ಮಮ್ಮ ಕಷಾಯ ಕೊಟ್ಟಿದ್ದಾಳೆ, ಇದನ್ನು ಕುಡಿದ್ಬಿಟ್ಟು ಸ್ವಲ್ಪ ಮಲಗ್ಬಿಡು, ಎಲ್ಲ ಸರಿ ಹೋಗುತ್ತೆ. ತಗೋ. ಕುಡಿ ಕುಡಿ ಕುಡಿ. ಹತ್ತಲ್ಲ 100 ಸಲ ಕೇಳಿದ್ರು ಸಹ ಆ ಯೋಧ ಯಾರು ಅನ್ನೋದನ್ನ ನಾನು ನಿನಗೆ ಹೇಳೋದಿಲ್ಲ. ಅದನ್ನ ಹೇಳೋದ್ರಿಂದ ನಿಮಗೇನು ನಷ್ಟ ಗುರುಗಳೇ? ನಾಗಲೋಕಕ್ಕೆ ನಾನು ನೀನು ಅಧೀನರು ಅನ್ನೋದನ್ನ ಯಾವತ್ತೂ ಮರಿಬೇಡ ಅಮೃತ. ಆ ನಾಗಯೋಧ ಯಾರು ಅಂತ ಗೊತ್ತಾದ್ರೆ ನಮ್ಮ ಕೆಲಸನ ಬಹಳ ಸುಲಭವಾಗಿ ಸಾಧಿಸೋದಕ್ಕಾಗುತ್ತೆ ಗುರುಗಳೇ. ಅದಕ್ಕೆ ಇಷ್ಟು ಒತ್ತಾಯದಿಂದ ಕೇಳ್ತಾ ಇದ್ದೀನಿ, ಯಾರು ಅಂತ ಹೇಳಿ. ಆದರೂ ನಾನು ಹೇಳೋದಿಲ್ಲ ಅಮೃತ. ಆದರೆ ಒಂದು ಮಾತು, ಆ ನಾಗಯೋಧನನ್ನ ತ್ರಿವೇಣಿ ಸಾಮಾನ್ಯ ಮನುಷ್ಯನನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾಳೆ.
ಸಂಪೂರ್ಣವಾಗಿ ಕಾಣ್ತಾ ಇದೆ. ನಾನೇನ್ ಮಾಡ್ಲಿ? ಅರ್ಜುನ್, ಅರ್ಜುನ್, ಅತ್ತೆಮ್ಮ, ಅರ್ಜುನ್ ಕಷಾಯ ಕುಡಿದ್ನ? ನೀವು ಒಳಗಿದ್ದೀರಾ? ಅರ್ಜುನ್ ಈ ಪರಿಸ್ಥಿತಿಲಿರೋದನ್ನ ಅವ್ನು ನೋಡಬಾರ್ದು. ಅತ್ತೆಮ್ಮ ಮಾತಾಡಿ. ಅರ್ಜುನ್, ಅರ್ಜುನ್, ನಾನು ಧರ್ಮ ಸಂಕಟದಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದೀನಿ ಮಗಳೇ. ಆ ನಾಗಯೋಧ ಯಾರು ಅಂತ ಹೇಳಿದ ಮರುಕ್ಷಣ ನಾನು ಸುಟ್ಟು ಭಸ್ಮವಾಗ್ತೀನಿ ಮಗಳೇ. ಏನ್ ಹೇಳ್ತಾ ಇದ್ದೀರಾ ಗುರುಗಳೇ? ಇರುವ ಕಠೋರ ಸತ್ಯವನ್ನ ಮಗಳೇ, ನಾಗಮಣಿಯನ್ನ ನಾಗಲೋಕಕ್ಕೆ ತರೋದಕ್ಕೆ ನಾನು ನನ್ನ ಪ್ರಾಣ ತ್ಯಾಗಕ್ಕೂ ಸಿದ್ಧವಾಗಿದ್ದೇನೆ. ಆ ನಾಗಯೋಧ ಯಾರು ಅಂತ ಹೇಳಿ ಸುಟ್ಟು ಭಸ್ಮವಾಗ್ಲ, ಅಥವಾ ನಿನ್ನ ಮಾರ್ಗದರ್ಶಕನಾಗಿ ಸದಾ ನಿನ್ನ ಜೊತೆಗಿರ್ಲ? ಗುರುಗಳೇ, ನೀವು ನನಗೆ ಮಾತ್ರ ಗುರುಗಳಲ್ಲ, ಇಡೀ ನಾಗಲೋಕಕ್ಕೆ ಗುರುಗಳು. ನಿಮ್ಮ ಮಾರ್ಗದರ್ಶನ, ನಿಮ್ಮ ಸಲಹೆ, ನಿಮ್ಮ ಸಹಕಾರ ನಮಗೆ ಅಗತ್ಯ. ನಾಗಮಣಿ ಪಡೆಯೋದಿಕ್ಕೆ ನನಗೆ ನೀವು ಅವಶ್ಯಕವಾಗಿ ಬೇಕೇ ಬೇಕು ಗುರುಗಳೇ. ಹಾಗಾದ್ರೆ ನೀನೇ ಆ ನಾಗಯೋಧನನ್ನ ಕಂಡುಹಿಡಿಬೇಕು ಮಗಳೇ. ಅಗತ್ಯವಾಗಿ ಕಂಡುಹಿಡಿತೀನಿ. ಆ ನಾಗಯೋಧನ ವೈಶಿಷ್ಟ್ಯಗಳನ್ನ ಹೇಳ್ತೇನೆ, ಕೇಳು. ನಾಗಮಣಿಯನ್ನ ಮತ್ತೆ ಪಡೆಯೋದಕ್ಕೆ ಇಡೀ ಪ್ರಪಂಚವನ್ನ ಎದುರಿಸುವ ಶಕ್ತಿಯನ್ನ ಹೊಂದಿರ್ತಾನೆ. ಹಾಗೆ ನಾಗಮಣಿಗಾಗಿ ಎಂಥ ತ್ಯಾಗಕ್ಕೆ ಬೇಕಾದರೂ ಸಿದ್ಧನಾಗಿರ್ತಾನೆ. ಇದೇ ನಿಜವಾದ ನಾಗಯೋಧನ ಲಕ್ಷಣ. ನೀನು ಅವನನ್ನ ಕಂಡುಹಿಡಿದ್ರೆ ನಾಗಮಣಿ ಅನಾಯಾಸವಾಗಿ ನಿನ್ನ ಕೈ ಸೇರಿ ನಾಗಲೋಕವನ್ನೂ ಸೇರುತ್ತೆ. ಏನಾಯ್ತು? ರುದ್ರ, ಒಳಗಡೆ ಅತ್ತೆಮ್ಮ ಇದ್ದಾರೆ ಅನ್ಸುತ್ತೆ. ಅರ್ಜುನ್ ಯಾಕೋ ತಲೆನೋವು ಅಂತ ಇದ್ದ. ಅವ್ನು ಒಳಗಡೆ ಮಲ್ಕೊಂಡಿದ್ದಾನೆ. ಅತ್ತೆಮ್ಮನೂ ಒಳಗಡೆ ಇರಬಹುದಾ ಅಂತ ಬಾಗಿಲು ತಟ್ತಾ ಇದ್ದೀನಿ, ಯಾರು ಬಾಗಿಲೇ ತೆಗಿತಾ ಇಲ್ಲ ಕಣೋ. ಓ ಹೌದಾ? ನಾನು ತಟ್ತೀನಿ, ನೋಡ್ತೀನಿ ರೀ. ರುದ್ರನು ಬಂದ್ಬಿಟ್ಟಿದ್ದಾನಲ್ಲ. ಏ ಅರ್ಜುನ್, ಅಮ್ಮ. ಅತ್ತೆಮ್ಮ, ನೀವು ಎಷ್ಟೊತ್ತು ಮಾಡಿದ್ರಿ ಬಾಗಿಲು ತೆಗಿಯಕ್ಕೆ? ಏನು ಹೇಮ ನೀನು ಗೊತ್ತಿಲ್ವಾ ನನಗೆ ಎಷ್ಟು ಕಾಲು ನೋವು ಅಂತ? ನನಗೆ ತೋಡ್ ಬರೋಕ್ಕಾಗತ್ತಾ ಹೇಳು? ಅದು ಬೇರೆ ಅರ್ಜುನ್ ತುಂಬ ತಲೆನೋವು ಅಂತಿದ್ದ, ಅದಕ್ಕೆ ನಾನು ಅವ್ನ ಪಕ್ಕನೇ ಕೂತಿದ್ದೆ. ನೀನು ನೋಡಿದ್ರೆ ದಡ ದಡ ಅಂತ ಬಾಗಿಲು ತಟ್ತಾನೆ ಇದೆಯಾ. ಬನ್ನಿ ಬನ್ನಿ. ಹೇಮ, ಅವನನ್ನೇ ಯಾಕೆ ಎಬ್ರಿಸ್ತಾ ಇದೆಯಾ? ಅಪ್ಪ ತಲೆನೋವು ಅಂತಿದ್ದ, ಮಲಗಿದ್ದಾನೆ. ಅಲ್ಲ, ಅದೇ ತಲೆನೋವು ಅಂತ ಇದ್ನಲ್ಲ, ಅದಕ್ಕೆ ನೀನು ಕೊಟ್ಟಲ್ಲ ಕಷಾಯ, ಅದನ್ನು ಕುಡಿಸಿದ್ದೀನಿ. ಸ್ವಲ್ಪ ಮಲಿಕೊಂಡ್ರೆ ಎಷ್ಟು ತಗೊಳ್ಳಿ ಅವನು. ಹಾಂ, ಮಲಿಕೊಳ್ಳಿ ಅವನು. ಸರಿ, ಬನ್ನಿ ಊಟ ಮಾಡೋಣ. ಅಯ್ಯೋ, ಊಟನಾ? ಯಾಕತ್ತೆಮ್ಮ ಹೀಗೆ ಬೆಚ್ಚ ಬೀಳ್ತಾ ಇದ್ದೀರಾ? ನಾನು ಆಮೇಲೆ ಊಟ ಮಾಡ್ತೀನಿ, ನೀವೆಲ್ಲ ಹೋಗಿ ಊಟ ಮಾಡ್ಕೊಳ್ಳಿ. ಇಲ್ಲ, ನೀವು ಬಂದ್ರೆ ನಾನು ಊಟ ಮಾಡೋದು. ನಾನು ಆಮೇಲೆ ಮಾಡ್ತೀನಿ ಕಣೋ, ನೀನು ಹೋಗೋ. ಅತ್ತೆಮ್ಮ, ನೀವು ಊಟಕ್ಕೆ ಬನ್ನಿ. ನಿಮ್ದು ಊಟ ಆದಮೇಲೆ ನಾನು ಅರ್ಜುನಿಗೆ ತಂದು ಇಲ್ಲಿ ನಾನೇ ಊಟ ಮಾಡಿಸ್ತೀನಿ ಅವ್ನಿಗೆ. ಬೇಡ ಬೇಡ ಬೇಡ, ನಾನೇ ಅರ್ಜುನ್ಗೆ ಊಟ ಮಾಡಿಸ್ತೀನಿ. ಸರಿ, ಬನ್ನಿ. ಹೇ ರುದ್ರ, ಬಾರ. ಊಟ
ಅಯ್ಯೋ ನಾನು ಬರ್ತೀನಿ, ಹೋಗು ಹೋಗು ಹೋಗು. ಜೈ ಮಹಾಕಾಲ. ನಿಮ್ಮ ಚಿಂತೆಗಳು ದೂರಾಗುವ ಕಾಲ ಬಂದಾಯ್ತು ತಾಯಿ. ಏನು ಹೇಳ್ತಿದ್ದೀರ ಬಾಬಾ? ನಿಮ್ಮ ಮಾತು ನಂಗೆ ಅರ್ಥ ಆಗ್ತಿಲ್ಲ. ವಿಷ್ಣು ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು. ಬಾಬಾ, ಮಾವ ಎಲ್ಲಿದ್ದಾರೆ? ಬಾಬಾ ಎಲ್ಲಿದ್ದಾರೆ ಬಾಬಾ? ಬಾಬಾ ಬೇಗ ಹೇಳಿ ಬಾಬಾ, ನನ್ನ ಮಗ ಎಲ್ಲಿದ್ದಾನೆ, ಹೇಗಿದ್ದಾನೆ? ನಿಮ್ಮ ಮಗ ಕ್ಷೇಮವಾಗಿದ್ದಾನೆ. ಉತ್ತರ ದಿಕ್ಕಿನಲ್ಲಿರೋ ಬಾಳು ಬಂಗಲೆಯಲ್ಲಿದ್ದಾನೆ. ಭೈರವ, ನೀನು ನನ್ನ ಶತ್ರು ಆಗಿದ್ರೂ ಸಹ ನಿನಗೆ ನಾನು ಧನ್ಯವಾದಗಳನ್ನ ಹೇಳಬೇಕು ಅನ್ನಿಸ್ತಾ ಇದೆ. ಇಷ್ಟು ಸುಳಿವು ಕೊಟ್ಟಿಯಲ್ಲ, ಅಷ್ಟು ಸಾಕು. ನಾನು ನಿನಗಿಂತ ಮೊದಲೇ ಅವನನ್ನು ಹುಡುಕಿ ಅವನ ಬಳಿ ಇರೋ ನಾಗಮಣಿನ ಪಡ್ಕೋತೀನಿ. ಅಯ್ಯೋ ನಿನ್ನ ಬುದ್ಧಿಗಿಷ್ಟು. ನೀನು ಎದುರಿಗೆ ನಾಗಿಣಿ ಇದ್ದಾಳೆ, ಅವಳು ಮುಂದೆನೇ ವಿಷ್ಣು ಎಲ್ಲಿದ್ದಾನೆ ಅನ್ನೋದನ್ನು ಹೇಳ್ತಾ ಇದೆಯಲ್ಲ. ಎದ್ದು ಬಾಬಾ. ನೀವ್ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ವಿಷ್ಣುನ ಕರ್ಕೊಂಬಂದು ನಿಮಗೆ ಒಪ್ಸೋ ಜವಾಬ್ದಾರಿ ನಂದು. ಭೈರವ, ಎಲ್ಲ ನಿನ್ನ ಕೈಲೇ ಇದೆ ಅನ್ನೋ ಥರ ಮಾತಾಡ್ತಿದ್ಯಲ್ಲ. ನೀನು ಅವನನ್ನು ರಕ್ಷಣೆ ಮಾಡೋದಕ್ಕೆ ಅವನು ನನ್ನ ವಶದಲ್ಲಿದ್ದಾನೆ, ನಿನ್ನ ವಶದಲ್ಲಿಲ್ಲ. ನೀನು ಏನೇ ಮಾಡಿದ್ರೋ ವಿಷ್ಣುನ ನನ್ನಿಂದ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ರುದ್ರ, ಯಾಕೆ ಇಷ್ಟೊಂದು ಗಂಭೀರವಾಗಿದ್ದೀಯಾ? ಗಂಭೀರನಾ? ಹಂಗಂದ್ರೇನು? ಇತ್ತೀಚೆಗೆ ನಿನ್ನ ನಡವಳಿಕೆಯಲ್ಲಿ ಬದಲಾವಣೆ ಕಂಡಿದೆ. ಅದನ್ನು ಈ ಮನೆಯಲ್ಲಿ ಯಾರು ಗಮನಿಸಿದಾರ ಗೊತ್ತಿಲ್ಲ, ನಾನು ಗಮನಿಸಿದ್ದೇನೆ. ಏನು ಹೀಗೆ ಹೇಳ್ತಿದ್ದಾನೆ? ನಾನು ಮಾಡ್ತಾ ಇರೋದು ನಾಟಕ ಅಂತ ಗೊತ್ತಾಗೋಯ್ತಾ? ಯಾಕೆ ಸುಮ್ಮನಾಗೋದೆ? ಮಾತಾಡು. ಬದಲಾವಣೆನಾ? ಹಂಗಂದ್ರೇನು? ಅಯ್ಯೋ, ಇವನ ವಿಷಯ ಬಿಡಿ ಬಾಬಾ. ಅವನು ಒಂದೊಂದ್ಸಲ ಒಂದೊಂದು ರೀತಿ ಇರ್ತಾನೆ. ನಮ್ಮ ವಿಷ್ಣು ನಮ್ಮ ಮನೆಗೆ ಬಂದು ಇವನು ಸರಿ ಹೋಗ್ಬಿಟ್ರೆ ನಂಗೆ ಅಷ್ಟೇ ಸಾಕು. ಇದಕ್ಕಿಂತ ನನಗೆ ಬೇರೆ ಏನು ಬೇಕು ಹೇಳಿ? ಇವನು ಸರಿ ಹೋಗ್ತಾನೆ ಇಲ್ವೋ ಗೊತ್ತಿಲ್ಲ, ಆದರೆ ವಿಷ್ಣು ಮಾತ್ರ ಆದಷ್ಟು ಬೇಗ ಈ ಮನೆಗೆ ಬರ್ತಾನೆ. ಆ ಭರವಸೆನ ನಾನು ನಿಮಗೆ ಕೊಡ್ತೀನಿ. ನಿಮ್ಮ ಬಾಯಿ ಹರಕೆಯಿಂದ ಹಾಗೆ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಬಾಬಾ. ವಿಷ್ಣುನ ನಾನು ಈಗಲೇ ಬಂದು ಮುಕ್ತ ಮಾಡೋದಿಲ್ಲ. ನಾಗಿಣಿಗೆ ಒಂದು ಗತಿ ಕಾಣಿಸಿ ಆಮೇಲೆ ಅವನನ್ನು ಹೊರಗೆ ಬಿಡೋದು. ಇವನ್ಯಾಕೆ ಈ ರೀತಿ ನಾನು ನೋಡ್ತಾ ಇದ್ದಾನೆ? ನಿನ್ನಿಂದ ನನಗೆ ಆಗಿರೋ ಅವಮಾನ, ನೋವು ಇನ್ನೂ ನನ್ನ ಹೃದಯದಲ್ಲಿ ಹಸಿ ಹಸಿಯಾಗಿ ಇದೆ ಕಣೆ ನಾಗಿಣಿ. ಆ ಬೆಂಕಿ ಆರೋದು ನಿನ್ನ ಕೊಂದು ನಿನ್ನ ಬೆಂಕಿ ಮೇಲೆ ಹಾಕಿದಾಗ